ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ. ಕರುನಾಡಿನ ಜನರ ಮನಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಪುಣ್ಯಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಶಕ್ತಿ ಎದ್ದು ಸಾರಿ ಹೇಳುವ ನಾಡಕಟ್ಟು ನಾಶಕ್ಕಾಗಿ ಸಂಘಟಿತರಾಗುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರಮಾತೆ ಆವೇಶ ಛಲವ ತೋರುವ ಕರುನಾಡ ಸಿಂಹಗಳೇ ಜಯ ಕಲಿಗಳೇ ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ. ಕರುನಾಡ ಸಿಂಹಗಳೇ ಜಯ ಕಲಿಗಳೇ ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬ್. ಕುಳಿತುಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನೀವು ಮಂಡ್ರು ಒಪ್ಪಂದದ ಪರುಕಾರ ಕಪ್ಪವನ್ನು ಕೊಡುತ್ತಿಲ್ಲ ಏಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಳ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ತಾಯಾಗಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಪ್ಪ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ನೀವು ಚಿನ್ನತಂದಿಕೆ ಚಲಾಟ ಆಡುತ್ತಿರುವಿರಿ. ಇದರಿಂದ ಕಿತ್ತೂರಿನ ಪ್ರಾಣಹಾನಿ ಮಾನಹಾನಿ ಆಗುವುದು ಖಂಡಿತ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿನಾಗೇನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀಡೈತಿ. ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಬದುಕುವ ಆಸೆ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸೆ. ಬಂಡು ಮಾಡದ ಗಂಡು ಬಂಡಾಯವೆತ್ತಿದೆ ನೊಂದು. ಬಂಡು ಮಾಡದ ಗಂಡು ಬಂಡಾಯವೆತ್ತಿದೆ ನೊಂದು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಕಾಡು ಮೇಡನು ಅಲೆದು ಕಟ್ಟುಪಾಡನು ಮುರಿದು. ಫಿರಂಗಿ ಪುಂಡರ ರುಂಡವ ಕಡಿಯಲು ಶಸ್ತ್ರಧಾರಿ ಶಕ್ತಿಯಾಗಿ ನುಂಗಿದೆ ನೋಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು. ಗಂಡು ಮೆಟ್ಟಿದ ನಾಡು ಇದು ಗಂಡು ಗಲಿಗಳ ಬೀಡು.
ಹಿಡಿದು ನಿಂತನ ಬಯಲು ಸೀಮೆ ಗಂಡು ರಕ್ಕಸರ ಅಟ್ಟಹಾಸ ಕಂಡು ಹಿಡಿದು ನಿಂತನ ಬಯಲು ಸೀಮೆ ಗಂಡು ದೇಶ ಸೇವೆಯೇ ಈಶ ಸೇವೆಯು ಕಾದಾಡಿ ದೇಹ ಅಳಿದರೂ ದೇಶ ಉಳಿಯಲಿ ಹೋರಾಡಿ ಡಿಂಡಿಮ ಮೊಳಗಿಸಿ ಗುರಿಯನ್ನು ಗುರುತಿಸಿ ಡಿಂಡಿಮ ಮೊಳಗಿಸಿ ಗುರಿಯನ್ನು ಗುರುತಿಸಿ ಸಾಗಿದ ಸಂಗ್ರಾಮ ಸಂಭ್ರಮ ಕಾಣುವ ತವಕಂದಾಗಿಸಿ ಹೂಡಿದೆ ಹಂಗಾಮ ಮರಣಕ್ಕೆ ಹೆದರದೆ ಶರಣಗೆ ನಮಿಸದೆ ಮಾಡಿದೆ ಆಕ್ರಮಣ ಕಟುಕರ ಹೃದಯಕ್ಕೆ ಕ್ರೂರರ ಕೂಟಕ್ಕೆ ಹಾಕಿದ ಕಡಿವಾಣ ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು ಗಂಡು ಮೆಟ್ಟಿದ ನಾಡು ಇದು ಗಂಡುಗಲಿಗಳ ಬೀಡು You are under arrest. ಹೇಳಿ ಒಂದು ಹೆಣ್ಣನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ಬಂಧಿಸಲು ಬಂದಿರುವೆಯಾ ಫಿರಂಗಿ ನಾಯಿ? ವಂಚನೆ ನಾಡ ದ್ರೋಹಿಗಾಡು ಹಿಡಿದು ಬಡಿದರು ನೆನೆದು ಮಣ್ಣ ಸೇಡು ಮೋಸ ವಂಚನೆ ನಾಡ ದ್ರೋಹಿಗಾಡು ಹಿಡಿದು ಬಡಿದರು ನೆನೆದು ಮಣ್ಣ ಸೇಡು ತಾಯಿಗಿಂತಲೂ ತಾಯಿ ನಾಡು ಹೆಚ್ಚೆಂದು ದ್ರೋಹ ನಿಲ್ಲದು ತ್ಯಾಗ ನಲುಗದು ಎಂದೆಂದು ಸಿಡಿಲಿನ ಭೀಕರ ಸಿಡಿಲಿನ ಭೀಕರ ಮೂಡಿಸಿ ಅಬ್ಬರ ತೋರಿದ ಪ್ರತಿಕಾರ ಹೊರಲಿನ ಬೇಸರ ತೋರಿಸಿ ಮಚ್ಚರ ಮಾಡಿದೆ ಸಂಹಾರ ಕುಟ್ಟಿಗೆ ಅಂಜದೆ ಕಟ್ಟಿದೆ ನೀಡಿದೆ ರಕ್ತದ ಹರಿವಾಣ ಹುಲಿಗೆಗೆ ನಿಂತಿದೆ ಬೆಂಕಿಯು ಸುರಿದಿದೆ ಚಾವಡಿ ಆವರಣ ರಾಯನ ಇಲ್ಲಿನ ಕ್ಷರಕಾರ ನಿನ್ನನು ಕೊಲೆಗಾರ ಸುಲಿಗೆಖೋರ ಬಂಡುಖೋರ ರಾಜದ್ರೋಹಿ ಎಂದು ಆಪಾದಿಸಿದೆ. ರೀ ಜಡ್ ಸಾಹೇಬ್ರ, ನಾ ಸುಲಿಗೆಖೋರ ಅಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ಮ ದೇಶದ ಸಂಪತ್ತ ದೋಚೋ ನನ್ನ ಮಕ್ಕಳನ್ನ. ಕೊಲೆಗಾರ ಅಲ್ರಿ, ಸಾಮಾನ್ಯ ವಾಲಿಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ. ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ್ನ ನಮ್ಮ ತಲೆ ಕಟ್ಟಿ ನಮ್ಮನ್ನ ಅಪರಾಧಿಗಳಂತ ಕಳಿಸಿ ಕಂಪನಿ ಸರ್ಕಾರಕ್ಕೆ ಅಧಿಕಾರ. ಜನವರಿ 26ರಂದು ಗಲ್ಲಿಗೇರಿ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿಂದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡು ಸಮಾಧಿ ಮಾಡಿದರು. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸರಬಂದಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ
ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿತ್ತು. ದೇಶಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ, ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.